ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಪ್ರಶ್ನಿಸಿ ಅರ್ಜಿ. ಸುಪ್ರೀಂ ಕೋರ್ಟ್ ಸಿಜೆಐ ಪೀಠದಲ್ಲಿ ಅರ್ಜಿ ವಿಚಾರಣೆ. ಸುಪ್ರೀಂ ಕೋರ್ಟ್ 5 ಪ್ರಮುಖ ಮಧ್ಯಂತರ ನಿರ್ದೇಶನ ನೀಡಿದೆ. 1. ಸಿಸಿ ಕ್ಯಾಮೆರಾ, ಬಾಡಿ ಕ್ಯಾಮ್ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕು. 2. ಪ್ರತಿಭಟನಾಕಾರರ ಡಿಜಿಟಲ್ ಡೇಟಾ ಗೌಪ್ಯವಾಗಿಡಬೇಕು. 3. ಪ್ರತಿಭಟನಾಕಾರರ ವೈಯಕ್ತಿಕ ಮಾಹಿತಿಯನ್ನ ಪ್ರಕಟ ಮಾಡಬಾರದು. 4. ಕ್ರಿಮಿನಲ್ ಹಿನ್ನೆಲೆ ಹೊರತುಪಡಿಸಿ ಉಳಿದವರ ಮೇಲೆ ಕ್ರಮ ಬೇಡ. ಎಲ್ಲ ಅಪ್ರಾಪ್ತರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ 5 ಪ್ರಮುಖ ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. 18 ವರ್ಷದ ಒಳಗಿನ ಎಲ್ಲ ಅಪ್ರಾಪ್ತರನ್ನ ಬಿಡುಗಡೆ ಮಾಡಬೇಕು ಅನ್ನೋದು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿ ವಿಚಾರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮತ್ತು ಲಾಠಿ ಚಾರ್ಜ್ ಆದಂತಹ ಸಂದರ್ಭಗಳ ಒಂದಷ್ಟು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಾಗುತ್ತೆ. ಎಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ, ಎಷ್ಟು ಪ್ರಕರಣಗಳು ದಾಖಲಾಗಿದೆ, ಆ ಪೈಕಿ ಅಪ್ರಾಪ್ತರು ಯಾರು, ಈ ಹಿಂದೆ ಏನಾದರೂ ಪ್ರಕರಣಗಳು ಅರೆಸ್ಟ್ ಆದವರ ಪೈಕಿ ಯಾರ ಮೇಲಾದರೂ ದಾಖಲಾಗಿತ್ತ, ಎಲ್ಲ ವಿವರಣೆಗಳನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡಲಾಗಿದೆ. ಈ ಮಾಹಿತಿಯ ಆಧಾರದ ಮೇರೆಗೆ ಸುಪ್ರೀಂ ಕೋರ್ಟ್ 5 ಪ್ರಮುಖ ಮಧ್ಯಂತರ ನಿರ್ದೇಶನವನ್ನು ನೀಡಿದೆ.